ನೋಡಿ, ನಿಮ್ಮ ರಾಶಿಯಿಂದ ವ್ಯಯಕ್ಕೆ ಬುಧ ಸಂಚರಿಸ್ತಾನೆ. ಇದು ಸ್ವಲ್ಪ ಮಟ್ಟಿಗೆ ಕುಟುಂಬ ಬಂಧುಗಳಿಗಾಗಿ ವ್ಯಯ ಉಂಟಾಗುತ್ತೆ, ಅವರಿಂದಾಗಿ ತಕರಾರುಗಳು ಬರ್ತಕ್ಕಂಥದ್ದು, ಅವರಿಂದ ಮನಸ್ತಾಪ ಉಂಟಾಗ್ತಕ್ಕಂಥದ್ದು, ಇದನ್ನೆಲ್ಲ ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೂ ಅಷ್ಟೇ ಅತಿಯಾದ ವ್ಯಯ, ಅತಿಯಾದ ಅಲೆದಾಟ ಇದೆ. ಹೀಗಾಗಿ ಆ ಪ್ರಾಜೆಕ್ಟು ಈ ಪ್ರಾಜೆಕ್ಟು ಅಂತ ಮನೆಗೆ ಸೇರೋದೇ ಇಲ್ಲ. ಇದ್ರ ತನ್ಮೂಲಕ ಮನೆಗಳಲ್ಲಿ ಘರ್ಷಣೆ, ಗಲಾಟೆ ಇವುಗಳು ಶುರುವಾಗ್ತಕ್ಕಂತಹ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಹಿರಿಯರಿಂದ ಲಾಭ. ನೋಡಿ, ಸೀನಿಯರ್ಸಿಂದ, ಹಿರಿಯರಿಂದ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಅವರಿಂದ ಒಂದು ಗೈಡೆನ್ಸ್ ಸಿಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ, ಅದನ್ನು ಸೂಚಿಸ್ತಾ ಇದೆ. ಮತ್ತು ಕುಟುಂಬ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸಿಂಹರಾಶಿಯವರಿಗೆ ಮಾಂದಿ ಸಂಚರಿಸುತ್ತೆ. ಮಂಗಳವಾರ ಬುಧವಾರ ಮಾತ್ರ ತುಂಬ ಹುಷಾರಾಗಿರಬೇಕು. ಹಣಕಾಸಿನ ವಿಚಾರಗಳಲ್ಲಿ ತಗಾದೆಗಳು ಬಂದುಬಿಡುತ್ತೆ, ಕುಟುಂಬದಲ್ಲಿ ಬೆಂಕಿ ವಾತಾವರಣ ಇರುತ್ತದೆ, ಇದೆಲ್ಲ ಬಹಳ ಕಷ್ಟ. ವಿದ್ಯಾರ್ಥಿಗಳಿಗಂತೂ ತುಂಬ ಸಿಡಿ ಕಿರಿಕಿರಿ. ಆ ರೀತಿಯಲ್ಲಿ ವಾತಾವರಣ, ನೀವು ಮನೆಯಲ್ಲಿದ್ದರೂ ಹಾಗೆ, ಶಾಲೆಗೆ ಹೋದರೂ ಹಾಗೆ, ಆ ರೀತಿಯ ಒಂದು ವಾತಾವರಣ ಇದೆ. ಹೀಗಾಗಿ ತುಂಬ ತಾಳ್ಮೆ ಬೇಕಾಗುತ್ತೆ. ಈ ವಾರದ ಆದಿಯಲ್ಲಿ ಸಿಂಹರಾಶಿಯವರಿಗೆ ಬೇಕಾಗಿರ್ತಕ್ಕಂಥದ್ದು ತಾಳ್ಮೆ ಮತ್ತು ತಾಳ್ಮೆ. ಇದರಿಂದ ನೀವು ಕಷ್ಟ ದಾಟ್ಲಿಕ್ಕೆ ಅವಕಾಶ ಆಗುತ್ತೆ. ಯಾಕಂದ್ರೆ ಸ್ವಲ್ಪ ಕೋಪ, ತಾಪ, ಇದಕ್ಕಿದ್ದ ಹಾಗೆ ಸಿಟ್ಟು ಬಂದುಬಿಡುತ್ತೆ, ಮೂಗಿನ ತುದಿಲೇ ಕೋಪ ಇರುತ್ತೆ, ಈ ಥರದ್ದು ಆಗಿಬಿಡುತ್ತೆ. ಅದಕ್ಕೆ ಕಾರಣ ಮಾಂದಿಯ ಸಂಚಾರ. ಮಾಂದಿ ದೋಷೋ ಪ್ರದೋದಿಕಂ ಅಂತ ಇದೆ. ಮಾಂದಿ ಕಿರಿಕಿರಿ ಶುರು ಮಾಡಿದ್ರೆ ಕಷ್ಟ ಆಗಿಬಿಡುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ವಾರದ ಅಂತ್ಯ ಭಾಗ ಗಮನಿಸೋಣ. ವಾರದ ಅಂತ್ಯದಲ್ಲಿ ಸಿಂಹರಾಶಿಯವರಿಗೆ ವ್ಯಯದಲ್ಲಿ ಸಂಚರಿಸ್ತಾನೆ ಚಂದ್ರ. ಹೀಗಾಗಿ ವೃತ್ತಿಯಲ್ಲಿ ಏನು ಆ ನಷ್ಟ ಅನ್ನೋದು ಇದ್ದೇ ಇದೆ. ಅದರ ಜೊತೆಗಿರ್ತಕ್ಕಂಥ ಫಲಗಳು ಇವುಗಳು. ವೃತ್ತಿಯಲ್ಲಿ ಸಹಕಾರ ಚೆನ್ನಾಗಿದೆ, ದೈವಾನುಕೂಲ, ರಾಜಕಾರಣ, ಸರ್ಕಾರಿ ಕ್ಷೇತ್ರಗಳಲ್ಲಿ ಅನುಕೂಲ, ಇದೆಲ್ಲ ರವಿಯಿಂದ ಬರ್ತಕ್ಕಂಥದ್ದು. ನಿಮ್ಮ ರಾಷ್ಟ್ರಾಧಿಪತಿ ರವಿ ಬುಧ ಹೇಗೆ ಬಂದಿದ್ದಾನೆ, ರವಿಯಿಂದಲೇ ಸಿಗ್ತಕ್ಕಂಥ ಫಲಗಳು ಇವೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಗುರು ಇದ್ದಾನಲ್ಲ, ರವಿ ಗುರು ಸೇರಿಬಿಟ್ರೆ ತುಂಬ ಒಳ್ಳೆಯ ಉತ್ಕೃಷ್ಟವಾದ ಫಲ ಅದು. ದಾಂಪತ್ಯದಲ್ಲಿ ಅಸಮಾಧಾನ ಇದ್ದೇ ಇದು ರಾಹು ಕಾರಣದಿಂದಾಗಿ. ಮತ್ತು ಕುಜ ಜನ್ಮದಲ್ಲಿದ್ದಾನಲ್ಲ, ಇದು ಆರೋಗ್ಯವನ್ನು ಹಾಳು ಮಾಡ್ತಾನೆ. ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳ್ತಕ್ಕಂಥದ್ದು, ತರಚೋದು, ಗಾಯ, ಯಾವುದೋ ಒಂದು ಕಡೆ ಏನು ಕಬ್ಬಿಣ ಅಥವಾ ಇನ್ನೇನೋ ವಸ್ತುಗಳಿಂದ ತೊಂದರೆ ಒಳಪಡತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಓಡಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಿ. ಮನೆಯಲ್ಲೇ ಓಡಾಡಿದ್ರು ಎಚ್ಚರಿಕೆಯಿಂದ ಓಡಾಡಿ. ಕಣ್ಣು ಮನಸ್ಸು ಎರಡು ನೋಡಬೇಕು ವಸ್ತುಗಳನ್ನು. ಆ ರೀತಿಯಲ್ಲಿ ಹೆಜ್ಜೆ ಇಡಬೇಕಾಗುತ್ತೆ, ಇಲ್ಲಾಂದರೆ ತೊಂದರೆಗಳಾಗುವ ಸಾಧ್ಯತೆ ಜಾಸ್ತಿ ಇದೆ. ಮತ್ತು ಬಹಳ ಮುಖ್ಯವಾದ ಅಂಶ, ವಾರದ ಅಂತ್ಯದಲ್ಲಿ ಸಿಂಹರಾಶಿಯವರಿಗೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಮನಸ್ಸು ಬಂದುಬಿಡುತ್ತೆ. ಅತಿಯಾದ ಇನ್ವೆಸ್ಟ್ಮೆಂಟ್, ಅದಕ್ಕೆ ಮಾಡೋಣ, ಅದು ಅನುಕೂಲ ಆಗುತ್ತೆ, ಈ ಥರದ್ದೊಂದು ಬರುತ್ತೆ. ಹುಷಾರು, ಅತಿಯಾದ ಇನ್ವೆಸ್ಟ್ಮೆಂಟ್ ಒಳ್ಳೆಯದಲ್ಲ, ಈಗ ಬೇಡ. ಯಾಕೆಂದರೆ ಧನಾಧಿಪತಿ, ಲಾಭಾಧಿಪತಿ ವೇಗ ಬಂದಾಗ ಆ ಮನಸ್ಸು ನಿಮಗೆ ತೊಂದರೆಗೊಳಪಡಿಸುತ್ತೆ, ಕಳ್ಕೊಂಡ್ಬಿಡ್ತೀರಾ. ಹುಷಾರು, ಇನ್ನೊಂದು ತಿಂಗಳು ಸ್ವಲ್ಪ ಹುಷಾರಾಗಿರಿ. ಇದಕ್ಕೆ ಪ್ರಾರ್ಥನೆ ಏನಪ್ಪ ಅಂತಾರೆ ಸಿಂಹರಾಶಿಯವರಿಗೆ, ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ, ಅದು ಬಹಳ ಮುಖ್ಯವಾಗಬೇಕು. ಮತ್ತು ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡಿ, ಇದರ ಜೊತೆಗೆ ಅದು ತುಂಬ ಸಹಾಯ ಮಾಡುತ್ತೆ.